ಗೌರವಾನ್ವಿತ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸರ್ ವಿವೇಕಾನಂದ ಗೆಲ್ಲುವಂತ ಪ್ರಯತ್ನದಲ್ಲಿ ನಾಳೆ ಬಂದು ಎನ್ಡಿಎ ಮೈತ್ರಿಕೂಟದ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದಿಂದ ವೇದಿಕೆ ಮೇಲೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅವರು, ಅದೇ ರೀತಿ ಮೈಸೂರು ನಗರಾಧ್ಯಕ್ಷರಾದ ನಮ್ಮ ಪಕ್ಷದ ಮುಖಂಡರಾದ ನಿವೇಂದ್ರ ಕುಮಾರ್ ಅವರು ಮತ್ತು ಶಿಕ್ಷಕರ ಜೊತೆ ಇದ್ದಾರೆ. ಮತ್ತು ಈ ಕ್ಷೇತ್ರದಿಂದ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ, ನಮ್ಮ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷರಾದಂತಹ ನಾಗೇಂದ್ರ ಅವರು, ಗ್ರಾಮಾಂತರ ಅಧ್ಯಕ್ಷರಾದಂತಹ ಮಾದೇಸ್ವಾಮಿ ಅವರು, ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂತಹ ಶ್ರೀವತ್ಸ ಅವರು, ಈಗಾಗಲೇ ಈ ಭಾಗದಿಂದ ಜೆಡಿಎಸ್ ಪಕ್ಷದಿಂದ ವಿವೇಕಾನಂದ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯರೇ, ವಿಶೇಷವಾಗಿ ವಿದ್ಯಾರ್ಥಿ ಪರಿಷತ್ನ ಕಾನೂನೊಟ್ಟಿಗೆ ಕೆಲಸ ಮಾಡಿ ಈಗ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂತಹ ಶ್ರೀಯುತ ತಮ್ಮೇಶ್ ಗೌಡ ಅವರೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ ತಮ್ಮೇಶ್ ಗೌಡರು. ನಾನು ಕಳೆದ ಗೊತ್ತಿರುವ ಹಾಗೆ ನನ್ನ ಮಾಧ್ಯಮ ಸ್ನೇಹಿತರು ಕೂಡ ನನಗೆ ಸಾಮಾಜಿಕ ಚಟುವಟಿಕೆಯಲ್ಲಿ ಕಾರ್ಯದಲ್ಲಿ ತುಂಬಾ ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ. ಅವರಿಗೆ ನನ್ನ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕಳೆದ 35 ವರ್ಷದಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ನಾನು ಪ್ರಾರಂಭ ಮಾಡಿದ್ದ ನನ್ನ ಸೇವಾ ಕಾರ್ಯ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಅಲ್ಲದಂತೆ ಇಡೀ ರಾಜ್ಯದ ರಾಜ್ಯ ಸಹಕಾರ್ಯದರ್ಶಿಯಾಗಿ, ಮೈಸೂರು ವಿಭಾಗ ಪ್ರಮುಖಾಗಿ, ಮತ್ತೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ವಿಶ್ವ ಹಿಂದೂ ಪರಿಷತ್ತು, ಈ ರೀತಿಯ ಹಲವಾರು ಹೋರಾಟಗಳಲ್ಲಿ ನಾನು ಬೆಳೆದು ಬಂದವರು. ನನ್ನ ಬೇಸಿದಂತವರು ಸಂಘ ಪರಿವಾರದ ಹಲವಾರು ಹಿರಿಯರು. ಹಾಗಾಗಿ ಅವ್ರಿಗೆ ಈ ಹೊತ್ತಿನಲ್ಲಿ ಅವ್ರಿಗೆಲ್ರಿಗೂ ನೆನ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ನಾವೆಲ್ಲರೂ ಸ್ವಾಮಿ ವಿವೇಕಾನಂದರು ಮತ್ತು ಭಾರತೀಯ ಪರಂಪರೆಯ ಆಧಾರದ ಮೇಲೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಆಗ್ಬೇಕು ಅನ್ನೋ ಕನಸದೊಂದಿಗೆ ಕೆಲಸವನ್ನ ಪ್ರಾರಂಭ ಮಾಡಿದವು. ಮುಂದೆ ಒಂದು ದಿವಸ ಟಿಕೆಟ್ ಕೇಳ್ತೀವಿ, ಈ ರೀತಿಯ ವೇದಿಕೆ ಹಂಚ್ಕೊಳ್ತೀವಿ ಅನ್ನೋ ಯಾವುದೇ ಕಲ್ಪನೆ ಇಲ್ಲದಂತೆ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಏನು ಹಲವಾರು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಾವು ವಿದ್ಯಾರ್ಥಿ ದೆಸೆಯಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ. ದೇಶದಲ್ಲಿ 1990 ನನಗಿರೋ ನೆನಪಿದೆ, 370ನೇ ವಿಧಿಯನ್ನ ತೆಗಿಬೇಕು ಅಂತೇಳಿ ಜಮ್ಮು ಕಾಶ್ಮೀರ ಕೊಟ್ಟಿದ್ವಿ. ಜಮ್ಮು ಅರೆಸ್ಟ್ ಮಾಡಿ ಕಳಿಸಿದ್ರು. 92 ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಬಿದ್ದಾಗ ನಾವು ಕೂಡ 100 ಜನ ವಿದ್ಯಾರ್ಥಿಗಳ ಜೊತೆಗೆ ಅಯೋಧ್ಯೆಯಲ್ಲಿದ್ವಿ. ಹಾಗಾಗಿ ನಾವೇನು ಕನಸು ಕಾಣ್ತಿದ್ವಿ, ಘೋಷಣೆ ಕೂಗ್ತಿದ್ವಿ, ಇವತ್ತು ವಿಶ್ವದ ಶ್ರೇಷ್ಠ ಜನನಾಯಕರು ಮತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ಮಾನ್ಯ ಪ್ರಧಾನಮಂತ್ರಿಯವರು ತಮ್ಮ ಇಡೀ ಮಂತ್ರಿಗಳ ಜೊತೆಗೆ ಎಲ್ಲ ಈಡೇರಿಸ್ತಾ ಇದ್ದಾರೆ. ಅವತ್ತು ಕೂಡ ಕೆಲಸ ಮಾಡಿದ್ದು ಇದೇ ಈಡೇರಿಕೆ ಆಗ್ಬೇಕು ಅಂತ. ನಮ್ಮ ಸಂಘಟನೆ ಆಗ್ಲಿ, ಭಾರತೀಯ ಜನತಾ ಪಕ್ಷ ಆಗ್ಲಿ, ನಮ್ಗೆ ಕಲಿಸಿರುವಂತದ್ದು ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ರಾಷ್ಟ್ರ ಮುಖ್ಯ, ದೇಶದ ಸಲುವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ನಾನು ಕೂಡ 2008ರಲ್ಲಿ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಅನ್ನ ಕೇಳಿದ್ದೆ. ಅವತ್ತು ಕಾರಣಾಂತರದಿಂದ ಕೊಡೋದಕ್ಕಾಗಿರ್ಲಿಲ್ಲ. ಅನಂತರ ನಾನು ಸರ್ಕಾರಿ ಉದ್ಯೋಗದಲ್ಲಿದ್ದವರು ಸರ್ಕಾರಿ ಉದ್ಯೋಗ ತ್ಯಜಿಸಿ ಟಿಕೆಟ್ ಹೋಗಿದ್ದೆ. ಪುನಃ ಸರ್ಕಾರಿ ಹುದ್ದೆಗೆ ಸೇರ್ಕೊಂಡಿದ್ದೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಾಧಿ ಗಣ್ಯರೇ, ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರದಿಂದ 4 ಜಿಲ್ಲೆಗಳಿಗೂ ಪ್ರವಾಸ ಮಾಡ್ತಾ ಇದ್ದೀನಿ. ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಮೈಸೂರು ಆಗ್ಬೋದು. 19